ವಿಚಾರವಾಗಿ ಆಗಸ್ಟ್ 15ನೇ ತಾರೀಕು ಕನ್ನಡ ಪರ ಸಂಘಟನೆಗಳು ಕರ್ನಾಟಕ ಬಂದ್ಗೆ ಕರೆಯನ್ನು ಕೊಟ್ಟಿದೆ. ಈ ಒಂದು ಬಂದ್ ಯಾವ ರೀತಿಯಾಗಿ ನಡೆಯುತ್ತೆ, ಯಾವ ರೀತಿಯಾದಂಥ ವಸ್ತುಗಳು, ಯಾವ ರೀತಿಯಾದಂಥ ಸೇವೆಗಳು ಅವತ್ತು ಲಭ್ಯ ಇರುತ್ತೆ, ಲಭ್ಯ ಇರೋದಿಲ್ಲ, ಯಾವೆಲ್ಲ ಸಂಘಟನೆಗಳು ಇದಕ್ಕೆ ಬೆಂಬಲವನ್ನು ಕೊಡ್ತಾರೆ, ಹಾಗೆಯೇ ಕನ್ನಡ ಪರ ಸಂಘಟನೆಗಳು ಯಾವ ಸಂಘಟನೆಗಳಿಂದ, ಜನಸಾಮಾನ್ಯರಿಂದ ಯಾವ ರೀತಿಯಾದಂಥ ಒಂದು ಮನವಿಯನ್ನು ಮಾಡ್ತಿದ್ದಾರೆ ಅಂತ ಕೇಳ್ತಿಳ್ಕೊಳ್ಳೋಣ. ನಮ್ಮ ಜೊತೆ ಕನ್ನಡ ಹೋರಾಟಗಾರರಾಗಿರುವಂತಹ ಸಾರಾ ಗೋವಿಂದ್ ಅವರಿದ್ದಾರೆ. ಸರ್, ಮೊದಲನೇದಾಗಿ ಆಗಸ್ಟ್ 13ನೇ ತಾರೀಕು ಬಂದ್ ಫಿಕ್ಸ್ ಮಾಡಲಿಕ್ಕೆ ಪ್ರಮುಖವಾದಂಥ ಕಾರಣ ಏನು? ಯಾಕಂತಂದ್ರೆ ಈಗಾಗಲೇ ಹೇಳೋ ಪ್ರಕಾರ ಬಹಳ ದೂರ ಆಯಿತು ಬಂದಿನ ದಿನಾಂಕವನ್ನು ನೀವು ಫಿಕ್ಸ್ ಮಾಡಿದ್ದು ಅಂತಕ್ಕಂಥದ್ದು. ಯಾಕಂದರೆ ಸುಪ್ರೀಂ ಕೋರ್ಟ್ ಆದೇಶ ಬಂದರೆ ನೀರು ಬಿಡುಗಡೆ ಮಾಡೋದು ಅನಿವಾರ್ಯ ಆಗ್ಬಿಡುತ್ತೇನೋ ಸರ್ಕಾರದ ಪಾಲಿಗೆ ಅಂತ. ನೋಡಿ, ಒಂದು ಬಂದ್ ಮಾಡಬೇಕಾದ್ರೆ ಅದರ ಹಿಂದೆ ಭಾಳಷ್ಟು ಕೆಲಸ ಮಾಡಬೇಕಾಗಿದೆ. ಇಡೀ ಕರ್ನಾಟಕವನ್ನು ಸುತ್ತಬೇಕಾಗುತ್ತೆ. ಇಡೀ ಕರ್ನಾಟಕದ ಉದ್ದಗಲಕ್ಕೂ ಸುತ್ತಿ ಅವರೆಲ್ಲರೂ ನಾವು ವಿಶ್ವಾಸಕ್ಕೆ ತಗೋಬೇಕಾಗುತ್ತೆ. ಅವರ ಒಂದು ಪ್ರೀತಿ ವಿಶ್ವಾಸವನ್ನು ಗಳಿಸಬೇಕಾಗುತ್ತೆ. ಇವತ್ತು ಕರ್ನಾಟಕದ ಮನೆಗೆ ಬೆಂಕಿ ಬಿದ್ದಿರುವಂಥ ಸಂದರ್ಭದಲ್ಲಿ ಆ ಬಂದು ಯಶಸ್ವಿಗೊಳಿಸಬೇಕು ಅಂತಲೇ ನಾವು ಸ್ವಲ್ಪ ಕಾಲಾವಕಾಶ ತಗೊಂಡಿರೋದು. ಖಂಡಿತವಾಗಿ ಬಂದು ಯಶಸ್ವಿ ಆಗೇ ಆಗುತ್ತೆ, ಆ ಭರವಸೆ ನನಗಿದೆ. ಕನ್ನಡದ ಮನೆಗೆ ಬೆಂಕಿ ಬಿದ್ದಿದೆ, ಕರ್ನಾಟಕಕ್ಕೆ ಬೆಂಕಿ ಬಿದ್ದಿದೆ. ಬೆಂಕಿ ಆರಿಸೋದಕ್ಕೆ ನೀವೆಲ್ಲ ಬನ್ನಿ ಅಂತ ಕರಿತಾ ಇದ್ದೀವಿ. ಯಾವೆಲ್ಲ ಸಂಘಟನೆಗಳಿಂದ ನೀವು ಬೆಂಬಲವನ್ನು ಕೇಳಿದ್ದೀರಾ? ಸಾಮಾನ್ಯವಾಗಿ ನೋಡ್ಬೋದು ಕೊನೆಯ ಕ್ಷಣದಲ್ಲಿ ಏನು ಮಾಡ್ತಾರೆ ಅಂದರೆ ನೈತಿಕ ಬೆಂಬಲವನ್ನು ಸೂಚಿಸ್ತಾ ಇದ್ದೀವಿ ಅಂತ ಅನ್ನುವಂಥ ಒಂದು ಹೇಳಿಕೆ ಮೂಲಕ ಬಂದಿನಿಂದ ಹಿಂದೆ ಸರಿದು ಬಿಡ್ತಾರೆ. ನಾನು ಇದನ್ನು ಯಾವ ರೀತಿ ಹೇಳಬೇಕು ಅಂತ ಗೊತ್ತಿಲ್ಲ. ಬಹುಶಃ ನಾನು ಸುಮಾರು 45 ವರ್ಷದಿಂದ ಹೋರಾಟ ಮಾಡ್ಕೊಂಡು ಬಂದಿದ್ದೀನಿ. ಅನೇಕ ಜನ ಹೋರಾಟದಲ್ಲಿ ಇವತ್ತಿಗೂ ಇದ್ದಾರೆ. ಅವರೆಲ್ಲ ಹೋರಾಟವನ್ನು ನಾನು ಮೆಚ್ಕೊಂಡಿದ್ದೀನಿ. ದಯಮಾಡಿ ಇಂಥ ಸಂದರ್ಭದಲ್ಲಿ ಯಾರೇ ಆಗಲಿ, ನೀವು ಬೆಂಬಲ ಕೊಡದೇ ಹೋದರೆ ನೀವು ಬೆಂಬಲ ಕೊಡೋದಿಲ್ಲ ಅಂತ ಹೇಳಬೇಡಿ, ಸುಮ್ಮನೆ ಇದ್ಬಿಡಿ. ಆದರೆ ನಾನು ನೈತಿಕ ಬೆಂಬಲ, ನಾನು ಬೆಂಬಲ ಕೊಡೋದಿಲ್ಲ ಅದೆಲ್ಲ ಹೇಳೋಕ್ಕೆ ಹೋಗಬೇಡಿ. ದಯವಿಟ್ಟು ನಾನು ನಿಮ್ಮಲ್ಲಿ ಅತ್ಯಂತ ಕಳಕಳಿಯಿಂದ ಕೇಳ್ಕೊಳ್ತೀನಿ. ನಿಮ್ಗೆ ಆಗಲ್ವಾ, ನೀವು ಯಾವ ಹೇಳಿಕೆಯನ್ನು ಕೊಟ್ಬಿಡಿ, ಸುಮ್ಮನಿರಿ, ಮಾಡೋರು ಮಾಡ್ತಾರೆ. ಅದನ್ನು ನಾನು ಕೇಳ್ಕೊಳ್ತಾ ಇದ್ದೀನಿ. ಹೇಗಿರುತ್ತೆ ಅವತ್ತಿನ ಬಂದ್? ಬೆಳಗ್ಗೆ 6 ಗಂಟೆಯಿಂದ ಸಂಜೆ 6 ಗಂಟೆವರೆಗೂ ಅಂತ ಸಮಯ ಕೇಳ್ತಾ ಇದ್ದೀರಾ. ಏನಿರುತ್ತೆ ಏನಿರಲ್ಲ? ಬೆಳಿಗ್ಗೆ 6 ಗಂಟೆಯಿಂದ ಸಂಜೆ 6 ಗಂಟೆವರೆಗೆ ಸಾರಿಗೆ ಇರಲ್ಲ, ಮೆಟ್ರೋ ಇರಲ್ಲ, ಮತ್ತು ಯಾವುದೇ ವಾಹನ ಸಂಚಾರ ಇರೋದಿಲ್ಲ, ಯಾವುದೂ ಇಲ್ಲದೇ ಚಿತ್ರಮಂದಿರಗಳು ಇರೋದಿಲ್ಲ. ಎಲ್ಲವೂ ಸ್ತಬ್ಧವಾಗಿರುತ್ತೆ ಬೆಳಿಗ್ಗೆ 6 ಗಂಟೆಯಿಂದ. ಆಸ್ಪತ್ರೆ, ಮೆಡಿಕಲ್ ಶಾಪು, ಧಾರ್ಮಿಕ ಕೆಲಸ ಕಾರ್ಯಗಳಿಗೆ ವಿನಾಯಿತಿ ಇದೆ. ಅದು ಬಿಟ್ಟರೆ ಬಾಕಿ ಎಲ್ಲವೂ ಕೂಡ ಸ್ತಬ್ಧವಾಗಿರುತ್ತವೆ. ಸಾರಾ ಗೋವಿಂದ್ ಅವ್ರನ್ನ ಕನ್ನಡ ಹೋರಾಟಗಾರರಾಗಿ ಎಷ್ಟು ಮಟ್ಟಿಗೆ ನಾವು ನೋಡ್ತೀವೋ ಅಷ್ಟೇ ವಿಶ್ವಾಸದಿಂದ ನೋಡೋದು ಕನ್ನಡ ಚಿತ್ರರಂಗದ ಒಂದು ಹಿರಿಯ ನಿರ್ಮಾಪಕರಾಗಿ. ಸೊ ಕನ್ನಡ ಚಿತ್ರರಂಗ ಇದಕ್ಕೆ ಯಾವ ರೀತಿಯಾಗಿ ಸಪೋರ್ಟ್ ಮಾಡುತ್ತೆ, ಅವರಿಂದ ಯಾವ ರೀತಿಯ ಬೆಂಬಲವನ್ನು ನೀವು ಕೇಳ್ತಾ ಇದ್ದೀರಾ? ನೆನ್ನೆ ನೀವು ಬಂದಿದ್ರೆ ಏನೋ ಗೊತ್ತಿಲ್ಲ, ಪತ್ರಿಕಾಗೋಷ್ಠಿಯನ್ನು ಕರೆದಿದ್ದಾರೆ ಶ್ರೀಮತಿ ಜಯಮಾಲಾ ಮೇಡಮ್ ಅವರು. ಖಂಡಿತವಾಗಿ ಅವ್ರು ನಮ್ಮ ಜೊತೆ ನಿಲ್ತೀನಿ ಅಂತಕ್ಕಂಥ ಮಾತನ್ನು ಹೇಳಿದ್ದಾರೆ. ಇಡೀ ಚಿತ್ರರಂಗ, ಯಾಕೆಂತ ಹೇಳಿದರೆ ಇದು ಕೇವಲ ವೈಯಕ್ತಿಕ ವಿಚಾರಗಳಲ್ಲ. ಕುಡಿಯೋ ನೀರು, ಕಾವೇರಿ ನೀರು ಇಲ್ಲದೆ ಹೋದರೆ ನೀವೇನು ವಿಷ ಕುಡಿತೀರ ಇಲ್ಲಿ ಅಲ್ವಾ? ನಾವು ವಿಷ ಕುಡಿಬೇಕಾಗುತ್ತೆ. ಹಾಗಾಗಿ ಕಾವೇರಿ ನೀರಿಗೋಸ್ಕರ ಹೋರಾಡ್ತಾ ಇರೋದು. ಹಿಂದಿನ ಹೋರಾಟ ಮಾಡಿರುವಂಥ ಪುಣ್ಯಾತ್ಮರು ಚಿತ್ರರಂಗದಲ್ಲಿ ರಾಜ್ಕುಮಾರ್, ಅಂಬರೀಷ್ ಅವರು ಆಗಿನ ಮಂತ್ರಿ ಸ್ಥಾನಕ್ಕೆ ರಾಜೀನಾಮೆ ಕೊಟ್ಟರು. ಏನು ಹೇಳಿ, ಅಂಬರೀಷ್ ಅವರು ಆಗಿನ ಮಂತ್ರಿ ಸ್ಥಾನಕ್ಕೆ ರಾಜೀನಾಮೆ ಕೊಟ್ಟರು. ಇನ್ನು ಚಿತ್ರರಂಗ ಭಾಗವಹಿಸಲ್ಲ ಅಂತ ಹೇಳ್ತೀರಾ? ನೀವು ಹೋರಾಟಕ್ಕೆ ಸಿದ್ಧತೆ ಮಾಡ್ಕೋತಾ ಇದ್ದೀರಾ, ಬಂದ್ಗೆ ಒಂದು ಬೆಂಬಲವನ್ನು ಕೇಳ್ತಾ ಇದ್ದೀರಾ. ಆದರೆ ರಾಜ್ಯ ಸರ್ಕಾರದಿಂದ ಮುಖ್ಯಮಂತ್ರಿಗಳು ಪಕ್ಕದ ನಾಡಿನ ತಮಿಳುನಾಡಿನ CMಗೆ ಆಹ್ವಾನವನ್ನು ನೀಡಿದ್ದಾರೆ, ವಿಧಾನಸೌಧವನ್ನು ಸ್ವಚ್ಛಗೊಳಿಸ್ತಾ ಇದ್ದಾರೆ. ಅವ್ರು ಬಂದರೆ ಸ್ವಚ್ಛ ಆಗ್ಬಿಡುತ್ತಾ? ತಮಿಳುನಾಡು ಮುಖ್ಯಮಂತ್ರಿ ಬಂದರೆ ವಿಧಾನಸೌಧ ಸ್ವಚ್ಛ ಆಗ್ಬಿಡುತ್ತಾ? ಅದೇ ಅಲಂಕಾರ ಮಾಡಿ ಮೈದುಂಬಿಸ್ಕೊಳ್ಳೋದಕ್ಕೆ ಯಾರು ಇಲ್ಲಿ ನಾವುಗಳಂತೂ ತಯಾರಿಲ್ಲ. ನೀವು ಒಳ್ಳೆ ರೀತಿಲಿ ಬಂದರೆ ಭಾಳ ಖುಷಿ. ಏನು ಹೇಳಿ, ನೀರು ಬಿಡಬೇಕು, ನೀವು ಹೋಗಿ ಅವನು ಕರ್ಕೊಂಡೋಗಿ, ವಿಜಯ್ನು ಕರ್ಕೊಂಡೋಗಿ KRS ಡ್ಯಾಮಿಗೆ ಕರ್ಕೊಂಡೋಗಿ, ಹಾರಂಗಿ ಕರ್ಕೊಂಡೋಗಿ, ಮೇಕೆದಾಟು ಕರ್ಕೊಂಡೋಗಿ, ಆಮೇಲೆ ನಮ್ಮ ಹೇಮಾವತಿ ಕರ್ಕೊಂಡೋಗಿ ಅಲ್ಲೆಲ್ಲ ತೋರಿಸ್ಬಿಟ್ಟು ಹೆಂಗಿದೆ ನೋಡಪ್ಪ ನಮ್ಮ ಪರಿಸ್ಥಿತಿ, ಇಲ್ಲಿ ಕುಡಿಯೋಕ್ಕೆ ನೀರಿಲ್ಲ, ಇಂಥ ಪರಿಸ್ಥಿತಿಯಲ್ಲಿದ್ದೀವಿ ಅಂಥ ಕೆಲಸ ಮಾಡೋದಾದರೆ ನಮ್ಮದು ಬೆಂಬಲ ಇದೆ. ಆದರೆ ಇಲ್ಲಿ ದಬ್ಬಾಳಿಕೆ ಮಾಡಿಕೊಂಡು ನೀರು ಬಿಡಿ ಅಂತ ಬಂದರೆ ಅದಕ್ಕೆ ನಮ್ಮ ವಿರೋಧ ಇದೆ. ಇವತ್ತಿನ ಪತ್ರಿಕಾಗೋಷ್ಠಿಯಲ್ಲಿ ಬಹಳ ಗಮನ ಸೆಳೆದಿದ್ದ ಮತ್ತೊಂದು ಹೇಳಿಕೆ ಅಂತ ಅಂದರೆ ವಿಜಯ್ ಅವರು ಬಂದಂಥ ಸಂದರ್ಭದಲ್ಲಿ ನಾವು ಏರ್ಪೋರ್ಟ್ಗೆ ಮುತ್ತಿಗೆ ಹಾಕ್ತೀವಿ ಕನ್ನಡ ಪರ ಸಂಘಟನೆಗಳು ಅಂತ ಕೂಡ ಒಳ್ಳೆ ರೀತಿಯಲ್ಲಿ ಅಲ್ಲಿ ವಾಸ್ತವ ಸ್ಥಿತಿಯನ್ನು ನೋಡೋಕ್ಕೆ ಬರ್ತಾ ಇದ್ದೀನಿ ಅಂತ ಹೇಳಿದ್ರೆ ನಮ್ಮದು ಸ್ವಾಗತ ಇದೆ. ಬೇರೆ ಧೋರಣೆ ಇಟ್ಕೊಂಡು ತಮಿಳುನಾಡಿನ ಪರವಾಗಿ, ತಮಿಳುನಾಡಿನ ರೈತರ ಪರವಾಗಿ ಬಂದಿಲ್ಲಿ ಮಾತಾಡೋಕ್ಕೆ ಬಂದರೆ ಅದರ ವಿರುದ್ಧವಾಗಿ ನಾವು ಹೋರಾಟ ಮಾಡೋದು. ಥ್ಯಾಂಕ್ ಯು. ಇದಿಷ್ಟು ಸಾರಾ ಗೋವಿಂದ್ ಅವರ ಮಾತಾಗಿತ್ತು. ಕ್ಯಾಮ್ರಾ ಪರ್ಸನ್ ಹೃದಯ್ ಜೊತೆ ರಕ್ಷಾ, ಏಷ್ಯಾನೆಟ್ ಸುವರ್ಣ ನ್ಯೂಸ್, ಬೆಂಗಳೂರು.
ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.